ಪ್ರಿನ್ಸಸ್ ರಸ್ತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಬದಲಾವಣೆ ಮಾಡಲಿಕ್ಕೆ ಹೊರಟಾಗಿನಿಂದ ಈ ಒಂದು ಚರ್ಚೆ ಬಂದಿದೆ. ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅನ್ನೋ ಒಂದು ಗುಂಪು ಕಾಂಗ್ರೆಸ್ನಲ್ಲೇ ಇರೋದು ಎಲ್ರಿಗೂ ಗೊತ್ತಿರೋದು. ಅದು ಈಗ ನಡೆಯುತ್ತೆ, ಇನ್ನೊಂದು ತಿಂಗಳಿಗೆ ನಡೆಯುತ್ತೆ, 2 ತಿಂಗಳಿಗೆ ನಡೆಯುತ್ತೆ ಅನ್ನೋದು ನಡೀತಾ ಬಂದಿದೆ. ಸಿದ್ದರಾಮಯ್ಯನವ್ರನ್ನ ಹೆಸರಿಗೆ ಇನ್ನಷ್ಟು ಮೆರಗನ್ನು ಕೊಡಬೇಕು ಅನ್ನೋ ಬರದಲ್ಲಿ ಸಿದ್ದರಾಮಯ್ಯನವ್ರನ್ನ ಹೆಸರಿಗೆ ಒಂದು ಕಪ್ಪು ಮಸಿಯನ್ನು ಬೆಳೆಯುವಂಥ ಕೆಲಸ ಅವರ ಅನುಯಾಯಿಗಳೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ 6 ತಿಂಗಳಿಂದ ಅಂದರೆ ಜುಲೈ 25ನೇ ತಾರೀಕು ನಾವು ಒಂದು ವಿಷಯವನ್ನು ತೆಗೆದ್ವಿ, ಮೂಡ ಇಶ್ಯೂವನ್ನು. ಅದರಲ್ಲಿ ಪಾರ್ವತಿ, ಸಿದ್ದರಾಮಯ್ಯನವರ ಪತ್ನಿ, ಮನೆಯಲ್ಲೇ ಇದ್ದಂಥ ಮಂಗಳಗೌರಿಯಾಗಿದ್ದಂಥ, ಮೌನಗೌರಿಯಾಗಿದ್ದಂಥ ಪಾರ್ವತಿಯನ್ನು ಟಿ ವಿ ಧಾರಾವಾಹಿ ಇರ್ತಕ್ಕಂಥ ಮನೆ ಮನೆ ಮೀನಾಕ್ಷಿಯನ್ನು ಒಂದು ಏನು ಧಾರಾವಾಹಿ ಬರ್ತಿದೆ ಆ ರೀತಿ ಮನೆ ಮನೆ ಪಾರ್ವತಿ ಮಾಡಿಬಿಟ್ರು. ಸಿದ್ದರಾಮಯ್ಯನವ್ರದ್ದಾಗಲಿ ಪಾರ್ವತಿಯವ್ರದ್ದಾಗಲಿ ಅವರ ಬಾಮೈದಿಂದಾಗಲಿ ಯಾವುದೇ ತಪ್ಪಿಲ್ಲ. ಕೊಟ್ಟಂಥ 14 ಸೈಟ್ಗಳು ಸರಿ, ದಾಖಲೆಗಳು ಸರಿ ಇದೆ ಅಂತ ನಕಲಿ ದಾಖಲೆಗಳನ್ನು ತೋರಿಸಿದ್ರು. ನಾವು ಸರಿಯಾದ ದಾಖಲೆಗಳನ್ನು ತೋರಿಸಿದೇಟಿಗೆ ಸಿದ್ದರಾಮಯ್ಯನವರು ಸ್ವತಃ ತಮ್ಮ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ನಿಮ್ಮೆಲ್ಲರೂ ನೀವು ವರದಿ ಮಾಡಿದರೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಈಗ ಮತ್ತೊಮ್ಮೆ ಪ್ರಿನ್ಸಸ್ ಹೆಸರಿಗೆ ಸಿದ್ದರಾಮಯ್ಯನವರ ಹೆಸರನ್ನ ತರ್ತೀವಿ ಅಂತ ಹೋದರು. ಯಾರು? ಮೈಸೂರಿನ ನಗರ ಪಾಲಿಕೆಯಲ್ಲಿ ಇವತ್ತಿನ ಕಮಿಷನರ್ ಆಗಿ. ನಾನು ಮೊದಲೇ ಹೇಳಿದೆ, ಮೈಸೂರಿನ ಪರಂಪರೆ ಗೊತ್ತಿಲ್ಲ, ಮೈಸೂರಿನಲ್ಲಿ ಹುಟ್ಟಿಲ್ಲ, ಮೈಸೂರಲ್ಲಿ ಬೆಳೆದಿಲ್ಲ. ಇಂಥ ಅಧಿಕಾರಿಗಳನ್ನ ಕರ್ಕೊಂಬಂದು ಕೂರಿಸಿದ್ರೆ ಇವರಿಗೆ ಪುಷ್ಟಿ ಕೊಟ್ಟಂಥವ್ರು ಕಾಂಗ್ರೆಸ್ನ ನೇತಾರರು ಅಂತ ಹೇಳ್ಕೊಳ್ಳೋವಂಥ ಪುಡಾರಿಗಳು. ಪುಡಾರಿ ಅನ್ನೋ ಶಬ್ದ ಬಂದಿದೆ ಕಾಂಗ್ರೆಸ್ನಿಂದ, ಅದಕ್ಕೆ ಮುಂಚೆ ಪುಡಾರಿ ಅನ್ನೋ ಶಬ್ದ ಇರಲಿಲ್ಲ. ಕನ್ನಡದಲ್ಲಿ ಹೊಸ ಪದ ಹುಟ್ಟುಕೊಂಡಿದ್ದೆ ಅಲ್ಲಿಂದ. ಮಾತೆತ್ತಿದ್ರೆ ನಮ್ಮನ್ನು ನಕಲಿ ಅಂತಾರೆ. ನಕಲಿ ಇಲ್ಲ ಸ್ವಾಮಿ, ನಾವು ಕೊಟ್ಟಿದ್ದ ದಾಖಲೆಗಳು ಸರಿ ಇದೆ ಅಂತ ಮೂಡಾದಲ್ಲಿ ತೋರಿಸಿದ್ದೀವಿ. 14 ಸೈಟ್ ವಾಪಸ್ ಬಂದಾಗಿದೆ. ಅದೇ ರೀತಿ ಇವರು ಎಲ್ಲರನ್ನೂ ನಮ್ಮನ್ನು ನಕಲಿ ಅಂತಾರೆ. ಇವ್ರು ನಕಲಿ ಮಾಡಿರೋದು ದಾಖಲೆಗಳು ಯಾವುದು? ನಿನ್ನೆ ನಿಮ್ಗೆಲ್ರಿಗೂ ಒಂದು ಪ್ಲ್ಯಾನನ್ನು ತೋರಿಸಿದ್ದಾರೆ. ಇವ್ರು ಯಾವುದೊಂದಾದರೂ ಫೊರೆನ್ಸಿಕ್ಕಿಗೆ ಕಳಿಸ್ತೀನಿ, ಯಾಕಂದರೆ ಅವ್ರದ್ದು ಏನಾದ್ರು ತಪ್ಪಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅದನ್ನ ಫೊರೆನ್ಸಿಕ್ ರಿಪೋರ್ಟಿಗೆ ತರಿಸ್ತೀವಿ ಅಂತಾರೆ. CT ರವಿ ಮೇಲೆ ಹಲ್ಲೆ ಆದರೆ ಅದು ಫೊರೆನ್ಸಿಕ್ಗೆ ಕಳಿಸೋದಿಲ್ಲ. ಅದೇ ರೀತಿ ಇವರು ನಿನ್ನೆ ಪ್ರದರ್ಶನ ಮಾಡಿದಂಥ ಒಂದು ಮ್ಯಾಪ್ ಏನಿದೆ, ನಾನು ಇವತ್ತು ಮಾಡ್ತಿರ್ತಕ್ಕಂಥ ಒಂದು ಮ್ಯಾಪ್ ಏನಿದೆ, ಇದೆರಡನ್ನು ಫೊರೆನ್ಸಿಕ್ ರಿಪೋರ್ಟ್ಗೆ ಅವ್ರದ್ದೇ ಸರ್ಕಾರ ಕಳಿಸ್ಲಿ, ನಾನೀಗ ನಿಮ್ಮಗಳಿಗೆ ಕೊಡ್ತೀನಿ. ಫೊರೆನ್ಸಿಕ್ ರಿಪೋರ್ಟಿನಿಂದ ಅವರು ತರಿಸ್ಲಿ. ನಾವು ಕೊಡ್ತಾ ಇರೋ ಮ್ಯಾಪು ಒರಿಜಿನಲ್ಲ, ಅವರು ನಿನ್ನೆ ನಿಮಗೆ ತೋರಿಸಿದಂಥ ಮ್ಯಾಪು ಒರಿಜಿನಲ್ಲ. ಅವರು ಹೇಳ್ತಾರೆ ಇದರಲ್ಲಿ ಸೀಲ್ ಇಲ್ಲ. 1971ನೇ ಸಾಲಿನಲ್ಲಿ ಚೇರ್ಮನ್ನು CITB ಸ್ವಾಮಿ ಕೃಷ್ಣರಾಜೇಂದ್ರ ಒಡೆಯರು CITB ಅನ್ನೋದನ್ನು ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ನಗರ ಹೀಗೆ ಇರಬೇಕು, ಇಷ್ಟೇ ಪ್ರಮಾಣದಲ್ಲಿರಬೇಕು, ರಸ್ತೆ ಹೀಗೆ ಇರಬೇಕು ಅಂತ ಅಷ್ಟೊಂದು ದೂರದೃಷ್ಟಿ ಇಟ್ಕೊಂಡಂಥ ಮಹಾರಾಜರವರು. ಅವರು ನಂಬಿಕೆಯಿಂದ ಅವತ್ತು CITB ಈ ರೀತಿಯ ಮೂಢ ಅಧಿಕಾರಿಗಳನ್ನು ಇಟ್ಕೊಂಡು ಮಾಡ್ತಾ ಇರಲಿಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳನ್ನ ಇಟ್ಕೊಂಡ್ರು. ಲಕ್ಷ್ಮೀಪುರಂ ಮಾಡಿದ್ರು, ಸರಸ್ವತಿಪುರಂ ಮಾಡಿದ್ರು, ವಿದ್ಯಾರಣ್ಯಪುರಂ ಮಾಡಿದ್ರು. ಒಂದೇ ಒಂದು ಆಪಾದನೆ ತೋರಿಸಿ, ಲಕ್ಷ್ಮೀಪುರಂನಲ್ಲಿ ಆಗಿರ್ತಕ್ಕಂಥ ಅಂದಿನ ಹಂಚಿರ್ತಕ್ಕಂಥ ಸೈಟ್ಗಳ ಬಗ್ಗೆ ಆಗಲಿ ಅಥವಾ CD ಅಂತ ಹೇಳಿದ್ರೆ ಕರೆಕ್ಟ್ ಡೈಮೆನ್ಷನ್, ಲಕ್ಷ್ಮೀಪುರಂನ ಅಳತೆಗಳಲ್ಲಿ ಆಗಿರ್ತಕ್ಕಂಥ ಒಂದೇ ಒಂದು ಗೋಲ್ಮಾಲು, ಜಯಲಕ್ಷ್ಮೀಪುರಂನಲ್ಲಿ ಆಗಿರ್ತಕ್ಕಂಥ ಒಂದು ಗೋಲ್ಮಾಲು, ಮಹಾರಾಜರು ಅಂತಿರ್ತಕ್ಕಂಥ ಯಾವ 4 ಲೇಔಟ್ಗಳಿದೆ, ಆ 4 ಲೇಔಟ್ ಒಂದೇ ಒಂದು ಲೇಔಟ್ ತೋರಿಸ್ದಿ. ನಂಬಿಕೆ ಪ್ರಾಮಾಣಿಕ ವ್ಯಕ್ತಿಗಳಿದ್ದರು. ಸೀಲು ಮುಖ್ಯ ಅಲ್ಲ, ಸೀಲು ಅವತ್ತಿಗೂ ಇತ್ತು, ರಾಜಮೋಹರ ಬೀಳ್ತಿತ್ತು. ಈ ರೀತಿ ಇವರೇ ಮಾಡ್ಕೊಂಡು ಒತ್ಕೋತಾರಲ್ಲ, ಲ್ಯಾಂಡ್ ಓನ್ ಬಿಲ್ಡಿಂಗ್ನಲ್ಲಿ ಹೋಗಿ ಮಾಡಿಸ್ಕೊಂಡ್ಬಂದು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.